ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀವಿ. ಸೊ ಇಬ್ರು ಜೊತೆಲಿ ಬಂದಿದೀವಿ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಒಂದು ಗೆಸ್ ಅಂತೂ ಇದ್ದೇ ಇರುತ್ತೆ. ಇವತ್ತು ನಮ್ಮ ಡೆಲಿವರಿ ಸ್ಟೋರಿಯನ್ನ ಶೇರ್ ಮಾಡ್ತಾ ಇದೀವಿ. ಸೊ ಡೆಲಿವರಿ ಸ್ಟೋರಿ ಅಂತ ಅಂದ್ರೇನೆ ಗಂಡ ಹೆಂಡತಿ, ಸೊ ಇಬ್ರದೂ ಈಕ್ವಲ್ ಎಫರ್ಟ್ ಬೇಕಾಗತ್ತೆ. ಸೊ ಒಳಗೆ ಲೇಬರ್ ರೂಮ್ ಅಲ್ಲಿ ನಾವು ಕಷ್ಟ ಪಡ್ತಾ ಇದ್ರೆ ಆಚೆ ಮಗು ಬರೋದಿಕ್ಕೆ ಏನೆಲ್ಲಾ ಫೆಸಿಲಿಟೀಸ್ ಬೇಕೋ ಅದನ್ನ ಇವರು ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಒಂದೇ ತರ ಪೇನ್ ಇರುತ್ತೆ. ಬಟ್ ರೀಸೆಂಟ್ ಆಗಿ ನಾನು ಒಬ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಸೊ ಸೇಮ್ ನನಗೆ ಆ ಟೈಮಲ್ಲಿ ಏನು ಒಂದು ನಡೀತು ಸೇಮ್ ಅವ್ರಿಗೂ ಅದೇ ತರನೇ ಆಗಿದ್ದು. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ವೀಕ್ಷಿತಾ ಅವರು. ಸೊ ಅವರ ಒಂದು ಡೆಲಿವರಿ ಸ್ಟೋರಿ ಏನ್ ಹೇಳಿದ್ರಲ್ಲ, ಸೇಮ್ ಡಿಟ್ಟೋ ನಮಗೂ ಅದೇ ಆಗಿದ್ದು. ಸೊ ಫಸ್ಟಿಗೆ ನಾವು ಯಜಮಾನ್ರನ್ನ ಕೇಳೋಣ, ಆ ಟೈಮಲ್ಲಿ ಹೆಂಗಿತ್ತು ನಿಮ್ಮ ಒಂದು ಥಿಂಕಿಂಗ್ ಪ್ರಾಸೆಸ್, ನಿಮ್ಮ ಮನ್ಸಲ್ಲಿ ಏನ್ ಓಡ್ತಾ ಇತ್ತು ಅಂತ. ಆಕ್ಚುಲಿ ಡಾಕ್ಟರ್ ಕೂಡ ಹೇಳಿದ್ರು ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು. ಡಾಕ್ಟರ್ ಕೂಡ ಅಲ್ಲ, ಫಸ್ಟ್ ಇಂದ ನಾವು ಸ್ಟಾರ್ಟ್ ಮಾಡೋದಂದ್ರೆ ಫಸ್ಟ್ ಅದೇ ಡಾಕ್ಟರ್ ಹೇಳಿದ್ ನಾರ್ಮಲ್ ಆಗುತ್ತೆ ಅನ್ಬಿಟ್ಟು. ಸೊ ನಾವು ಯೂಶಲಿ ಚೆಕಪ್ಗೆಲ್ಲ ಹೋದಾಗ ಅವ್ರು ಹೇಳಿದ್ರು ನಿಮ್ ಮಿಸ್ಸಸ್ಗೆ ನಾರ್ಮಲೇ ಆಗುತ್ತೆ, ಓಕೆ ಚೆನ್ನಾಗಿ ಬೇಬಿ ಗ್ರೋತ್ ಎಲ್ಲ ಆಗಿದೆ ಅಂತ. ಆಮೇಲೆ ನಾವು ಕನ್ಸಲ್ಟ್ ಮಾಡಿರೋ ಡಾಕ್ಟರ್ ಆದಷ್ಟು ನಾರ್ಮಲೇ ಮಾಡೋದು. ಸಿ ಸೆಕ್ಷನ್ ಅವ್ರು ನನ್ನನ್ನ ಬೈದ್ರು, ಆಕ್ಚುಲಿ ಇವ್ರನ್ನೂ ಬೈದ್ರು ನನ್ನನ್ನು ಬೈದ್ರು. ಹೆಂಗ್ ಬೈದ್ರು ಕೇಳಿ ಅವ್ರೆ, ಯಾಕಂದ್ರೆ ನಾನು ಇರ್ಲಿಲ್ಲ, ನಾನು ಲೇಬರ್ ರೂಮ್ ಅಲ್ಲಿ ಇದ್ದೆ. ಸೊ ಬೈಸ್ಕೊಂಡಿದ್ದು ಇವ್ರೆ. ಆಕ್ಚುಲಿ ಸಿ ಸೆಕ್ಷನ್ಗೆ ಏನ್ ಹೋದ್ರಿ ನಾರ್ಮಲ್ ಆಗ್ತೈತೆ, ನಾನು 2 days ವೇಟ್ ಮಾಡ್ಬೇಕಂತ ಹೇಳಿದ್ರು ಅವರು. ಬಟ್ ಏನಂತಂದ್ರೆ ಆಲ್ರೆಡಿ ಅಡ್ಮಿಟ್ ಆಗಿ 3 days ಆಗಿತ್ತು. 3 days ಆಗಿಬಿಟ್ಟು 3 days ಇವರು ತುಂಬಾ ಪೇನ್ ಕೊಡ್ತಾ ಇದ್ರು. ನಾನು ಹೋಗೋದು ಬರೋದು ನೋಡ್ಕೊಳ್ಳೋ ಬರೋದು ಹೊಡ್ತಾ ಇದ್ರು. 3 days ಅಡ್ಮಿಟ್ ಅಲ್ಲೇ ತುಂಬಾ ಸ್ಟ್ರಗಲ್ ಆಗಿದ್ವಿ. ಆಮೇಲೆ ಏನು ಮಾಡಕ್ಕಲ್ಲ, ಇವ್ರು ಜಾಸ್ತಿನೇ ನೋವು ಪೇನ್ ಇತ್ತದು. ನಾನು ನಮ್ಮ ಅತ್ತಿಗೆಗೆಲ್ಲ ಫೋನ್ ಮಾಡಿ ಈ ತರ ಆಗಿದೆ ಹಂಗಂತ ಹೇಳಿದ್ಕೆ 3 ದಿವಸ ಆಲ್ರೆಡಿ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂತಂದ್ರೆ ನಮ್ಗೆ 18th ಡೇಟ್ ಕೊಡ್ತಾರೆ. 18th ಅಂದ್ರೆ ಮೀನ್ಸ್ ಮಂಗಳವಾರ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಅವಾಗೆಲ್ಲ ನಮ್ಗೊಂದು ಥಾಟ್ ಇರೋದು ಗೊತ್ತಾ, ಮಂಗಳವಾರ ಹೋಗೋದ್ ಬೇಡ ಅನ್ಬಿಟ್ಟು ಬುಧವಾರ ಒಂದಿನ ಮುಂಚೆನೆ ನಾವು ಹೋಗಿ ಅಡ್ಮಿಟ್ ಆಗ್ತೀವಿ. ಸೊ ಸೋಮವಾರ ನಾನು ಹೋಗಿ ನನಗೆ ನಾರ್ಮಲ್ ಚೆಕಪ್ ಎಲ್ಲ ಮಾಡಿ ಅಡ್ಮಿಟ್ ಮಾಡ್ಕೊತಾರೆ ಸೋಮವಾರ, ಮಂಡೇ. ಸೊ ಮಂಡೇ ಅಡ್ಮಿಟ್ ಆದ್ರೆ ಅಲ್ಲಿಗೆ ನನಗೇನು ಪೇನ್ ಏನು ಇರೋದಿಲ್ಲ. ಓಕೆ, ಅದೆಲ್ಲ ಬೇಬಿದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾರೆ, ಎವ್ರಿಥಿಂಗ್ ಈಸ್ ಓಕೆ. ಇವರು ಪಾಪ ನೈಟು ವಾಪಸ್ ಮನೆಗೆ ಬರೋದು, ಆಮೇಲೆ ಮಂಗಳವಾರ ಬೆಳಗ್ಗೆ ಬರೋದು. ಸೊ ಮಂಗಳವಾರ ನನಗೆ ಅವಾಗಿಂದ ಮೆಡಿಕೇಶನ್ ಕೊಡೋಕ್ ಶುರು ಮಾಡಿದ್ರು. ಅಂದ್ರೆ ಇದು ಟ್ಯೂಬ್ ತರ ಅದೆಲ್ಲ ಏನೇನೋ ಇರುತ್ತಲ್ಲ ಪ್ರೊಸೀಜರ್, ಅಂದ್ರೆ ಡಾಕ್ಟರ್ ಲೆವೆಲ್ಗಳಿಗೆ ಅದು ಗೊತ್ತಾಗುತ್ತೆ, ಬಟ್ ನಮಗ್ ಗೊತ್ತಾಗೋದಿಲ್ಲ. ಅದು ಓಪನ್ ಆಗಕ್ಕೆ ಮತ್ತೆ ಪೇನ್ ಜಾಸ್ತಿ ಇನ್ಕ್ರೀಸ್ ಆಗಕ್ಕೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಮತ್ತೆ ಅದ್ ಏನೇನೋ ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡ್ತಾ ಇದ್ರು. ಸೊ ಮಂಗಳವಾರ ಫಸ್ಟ್ ಡೋಸೇಜ್ ನನಗೆ ಕೊಟ್ರು. ಸೊ ಮಂಡೇ 1 day ಕಂಪ್ಲೀಟ್ ಅಡ್ಮಿಟ್ ಆಗಿದ್ದು. ಸೊ ಮಂಡೇ ನನಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದು. ಟ್ಯೂಸ್ಡೇ, ವೆಡ್ನಸ್ಡೇ 2 days ನನಗೆ ಪೇನ್ ಬರ್ತಿತ್ತು. ತುಂಬಾ ದೊಡ್ಡ ಪೇನ್ ಅಲ್ಲ, ಬಟ್ ಪೇನ್ ನಾನು ನೋಡಿದೀನಿ. ಆ ನರ್ಕ ಹೇಗಿರುತ್ತೆ, ಪ್ರಾಣ ಹೋಗಿ ಪ್ರಾಣ ಬರೋದು ಅಂತಾರಲ್ಲ, ಆ ನೋವು ನಾನು ಪಟ್ಟಿದೀನಿ. ಸೊ ಮಂಗಳವಾರ ನೈಟ್ ಇಂದ ನನ್ಗೆ ಶುರುವಾಯ್ತು ಪೇನು. ಇವ್ರಿಗೆ ಫೋನ್ ಮಾಡೋದು, ನಂಗೆ ಭಯ ಆಗ್ತಾ ಇದೆ ಏನ್ ಮಾಡೋದು ಅಂತ. ನೀನ್ ಏನು ತಲೆ ಕೆಡ್ಸ್ಕೊಬೇಡ, ಇವಾಗ ಬರ್ಬೇಕಾ, ನಾನು ಬರ್ತೀನಿ ಹೇಳು ಅಂತ. ಬೇಡ ಅಮ್ಮ ಇದಾರೆ ನೋಡ್ಕೋತಾರೆ ಅಂತ ನಾನು. ಬುಧವಾರ ಬೆಳಗ್ಗೆನು ಅದೇ ತರನೇ ಪೇನ್ ಬರ್ತಾ ಇದೆ ಅಂತ ಅಂದ್ರೆ ಇನ್ನೇನ್ ಡೆಲಿವರಿ ಆಗ್ಬಿಡುತ್ತೆ ಅನ್ನೋ ತರ ಪೇನು. ಬಟ್ ಅದು ಡಾಕ್ಟರ್ ಹೇಳಿರೋ ಪ್ರಕಾರ ನಿಮ್ಗೆ ಸ್ವಲ್ಪ ಪೇನ್ ಬರ್ತಾ ಇರೋದು, ಇನ್ನೂ ಜಾಸ್ತಿ ಬರ್ಬೇಕು ಅಂತ. ಬಟ್ ಆ ಪೇನಿಗೆನೆ ನನಗೆ ಗೊತ್ತಾಯ್ತು ಇನ್ನು ಎಷ್ಟು ನೋವಿರಬಹುದು ಮುಂದೆ ಅಂತ. ಬಟ್ ಕೆಲವೊಂದು ಮೆಡಿಕಲ್ಗಳಲ್ಲಿ ಈ ತರ ಆಗತ್ತಂತೆ. ಸೊ ಅದನ್ನ ಕೊನೆಯಲ್ಲಿ ಹೇಳ್ತೀವಿ ನಾವು ಏನು ಅಂತ. ಅದಾದ್ಮೇಲೆ ವೆಡ್ನಸ್ಡೇನು ಹಾಗೆ ಆಯ್ತು. ವೆಡ್ನಸ್ಡೇ ನೈಟ್ ನನಗೆ ಭಯ ಶುರುವಾಯ್ತು. ಬಿಕಾಸ್ ನಾವು ಅಡ್ಮಿಟ್ ಆಗಿ 3 days ಆಗಿತ್ತು ಆಲ್ರೆಡಿ. 3 days ಮಂಡೇ ಆಗಿತ್ತು ಅಡ್ಮಿಷನ್. ಸೊ ಇದು ಮೆಡಿಕೇಶನ್ ಕೊಡ್ತಾ ಇದಾರೆ ಆಲ್ರೆಡಿ. ಸೊ ಮೆಡಿಕೇಶನ್ ತಗೊಂಡ್ ಮಗು ಒಳಗಡೆ ಏನಾಗಿರ್ಬೇಕು, ನಾವೇನಂತೀವಿ ನಮ್ಮ ಹೆಲ್ತ್ ನೋಡಕ್ಕೆ ನಾವು ನಾರ್ಮಲ್ ಆಗ್ಬೇಕು ಅಂತ ನಾವು ಒದ್ದಾಡ್ತಾ ಇದೀವಿ. ಬಟ್ ಒಳಗಡೆ ಮಗು ಆಲ್ರೆಡಿ ನೀರ್ ಕುಡ್ದು ಆಗಿತ್ತು. ಓಕೆ, ನಾವು ಇನ್ನೂ ತಡ ಮಾಡಿದ್ರೆ ಮೇ ಬಿ ನಾನ್ ನಾರ್ಮಲ್ ಆಗ್ತಾ ಇತ್ತು, ನಾನ್ ಚೆನ್ನಾಗಿರ್ತಾ ಇದ್ದೆ. ಬಟ್ ಮಗುಗೆ ನಾವೇನ್ ಮಾಡಿದ್ವಿ, ಬುಧವಾರ ನೈಟ್ ನಾವು ಡಿಸೈಡ್ ಮಾಡಿದ್ವಿ, ನಾನು ನಮ್ಮ ಯಜಮಾನ್ರು, ಇಲ್ಲ ನನ್ ಕೈಯಲ್ಲಿ ಆಗ್ತಾ ಇಲ್ಲ, ವಿ ವಿಲ್ ಗೋ ಫಾರ್ ಸಿ ಸೆಕ್ಷನ್ ಅಂತ. ಡಾಕ್ಟರ್ ಹತ್ರ ಮಾತಾಡಿದ್ವಿ. ಡಾಕ್ಟರ್ ಬೈದ್ರು ಇವ್ರನ್ನ, ಬೇಡ ನಾನ್ ಮಾಡಲ್ಲ ಸಿ ಸೆಕ್ಷನ್, ಬೇಕಂದ್ರೆ ನೀವು ಕರ್ಕೊಂಡು ಹೊಟ್ಟೋಗಿ ನಿಮ್ ಮಿಸ್ಸಸ್ ನಾನ್ ಮಾಡೋದಿಲ್ಲ, ನೀವು ವೆಯ್ಟ್ ಮಾಡಿ ಇಷ್ಟೇ ಅಂದ್ರು. ನಾನು ಸರಿ ಆಯ್ತು ನೋಡೋಣ ಅಂತ ರಾತ್ರಿ ಎಲ್ಲ
ಬರುತ್ತೆ ಪೇಯ್ನು, ಬಿಟ್ಟು ಬಿಟ್ಟು ಬರ್ತಾ ಇದೆ. ಅದಾದ್ಮೇಲೆ ಗುರುವಾರ 7 o'clockಗೆನೆ ನಮ್ಗೆ ಮೆಡಿಕೇಶನ್ ಶುರು ಆಗತ್ತೆ. ಆಮೇಲೆ ನರ್ಸ್ ಹೇಳಿದ್ರು ನನಗೆ, ಮೇಡಮ್ ನೀವು ಒಂದ್ ಸೆಂಟಿಮೀಟರ್ ಅಷ್ಟೇ ಓಪನ್ ಆಗಿರೋದು, ತುಂಬಾ ಕಷ್ಟ ಇದೆ ನಿಮ್ಗೆ ನಾರ್ಮಲ್ ಮಾಡೋದು ಅಂತ ಅವ್ರು ಹೇಳ್ಬಿಟ್ರು ನನಗೆ. ಅವಾಗ ನಾನು ಇವ್ರು ಆಲ್ರೆಡಿ ಮನೆ ಬಿಟ್ಟಿದ್ದಾರೆ ಗುರುವಾರ 8 ಗಂಟೆಗೆ. ಆಲ್ರೆಡಿ ಪಾಪ ಯಾವಾಗೂ 7 ಗಂಟೆಗೆ ಮನೆ ಬಿಟ್ಟು ನನ್ನ ನೋಡಕ್ ಅಲ್ಲಿ ಬಂದು ತುಂಬಾ ಮಾಡಿದ್ದಾರೆ. ಆ ಟೈಮಲ್ಲಿ ನಾನು ನೆನ್ಸ್ಕೋಬೇಕು ನಮ್ಮ ಯಜಮಾನ್ರನ್ನ, ಬೇರೆ ಯಾರೋ ನಂಗೆ ಗೊತ್ತಿಲ್ಲ, ನಮ್ಮ ಯಜಮಾನ್ರು ತುಂಬಾ ಮಾಡಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಬರೋರು, 8 ಗಂಟೆಗೆ ಅಲಾರಾಮ್ ಹೊಡೆಯೋಷ್ಟೊತ್ತಿಗೆ ಅಲ್ಲಿರೋರು. ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಆಮೇಲೆ ನಮ್ಗೆ ಆಗ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಡಾಕ್ಟರ್ ಹತ್ರ ಹೋಗೋಣ ಮಾತಾಡೋಣ ಅಂತ ಹೇಳಿ ಹೋಗ್ ಮಾತಾಡಿದ್ವಿ. ಸೊ ನನ್ ಕೈಯಲ್ಲಿ ನಾನು ಎದ್ದೋಗಂಗಿರ್ಲಿಲ್ಲ, ಡಾಕ್ಟ್ರು ರೌಂಡ್ ಬರ್ತಾರಲ್ಲ. ಸೊ ಅವಾಗ 8:30 ಬಂದ್ರು. ಇಲ್ಲ, ನಾವು ವಿ ಗೋ ಫಾರ್ ಸಿ ಸೆಕ್ಷನ್ ಆಗ್ತಾ ಇಲ್ಲ ಅವಳಿಗೆ, ಬೇಡ, 3 days ಆಗಿದೆ ಆಲ್ರೆಡಿ. ಯಾಕಂದ್ರೆ ನನಗಿಂತ ಮುಂಚೆ ಬಂದವರೆಲ್ಲ ಡೆಲಿವರಿ ಮಾಡ್ಕೊಂಡು ನಾರ್ಮಲ್ ಹೋಗ್ತಾ ಇದಾರೆ. ಅದು ಬೇರೆ ಆ ಒಂದು ನಾರ್ಮಲ್ ರೂಮ್ ಅಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಅಂದ್ರೆ, ನಂಗೆ ಅದ್ ನೋಡ್ದಾಗೆಲ್ಲ ಅಳು ಬರೋದ್ ನನಗೆ. ಇವ್ರಿಗೆ ಹೇಳದ್ ನಾನು, ಎಲ್ಲಾ ನಮ್ಗಿಂತ ಮುಂಚೆ ಎಲ್ಲಾ ಮಗುನ್ ಕರ್ಕೊಂಡ್ ಹೋಗ್ತಾ ಇದಾರೆ, ನಮ್ಗಿನ್ನೂ ಮಗು ಆಗ್ಸಲ್ಲ ಅಂತ ನಾನು ಲಿಟ್ರಲಿ ಅಳ್ತಾ ಇದೀನಿ ಇವ್ರ ಜೊತೆ ಕುತ್ಕೊಂಡು. ಅವಾಗ ತುಂಬಾ ಕಾಟ ಕೊಟ್ಟಿದೀನಿ ಅಲ್ಲ ರೀ? ಕಾಟ ಏನಿಲ್ಲ ಅಲ್ಲ, ಅಳ್ತಾ ಇದ್ನಲ್ಲ ನಾನು, ನಿಜ ಅಳ್ತಿದೀನಿ ಗೈಸ್ ರೀ. ಎಲ್ರು ಹಿಂಗ್ ಬಂದ್ ನಂಗೆ ಹೋಗಿ ಮಗುನ್ ತಗೊಂಡ್ ಹೋಗ್ತಾರೆ, ನಮ್ಗೆ ಇನ್ನೂ ಬೇಬಿ ಆಗೇ ಇಲ್ವಲ್ಲ, ಹೆಂಗ್ರಿ ಏನ್ರಿ ಅಂತ ಹೇಳಿ ನಾನು ಅಳ್ತಾ ಇದೀನಿ. ಬಟ್ ಇವ್ರು ನಂಗೆ ಧೈರ್ಯ ತುಂಬ್ತಾ ಇದಾರೆ, ಇಲ್ಲ ಆಗತ್ತೆ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ. ನೋಡಿ ಇವಾಗ್ಲೂ ನಂಗೆ ನೆನ್ಸ್ಕೊಂಡ್ರೆ ಅಳು ಬರ್ತಾ ಇದೆ, ಅಂದ್ರೆ ಅಷ್ಟ್ ನೋವು ತಿಂದಿದೀನಿ ನಾನು. ಆಮೇಲೆ ನಂಗೊಂದು ಹಠ ಇತ್ತು, ಯಾರೋ ಏನೋ ಅಂದಿದ್ರು, ಅದಕ್ಕೆ ಇವ್ರಿಗೆ ಏನಾದ ಮನೆಗೆ ಸೆಕ್ಷನ್ ಬೇಡ, ನಾರ್ಮಲೇ ಮಾಡಿಸ್ಕೊಬೇಕು, ಹಂಗೆ ಏನು ಕೆಲಸ ಮಾಡಲ್ಲ, ಅದಕ್ಕೆ ನಿನ್ಗೆ ನಾರ್ಮಲ್ ಆಗಲ್ಲ ತುಂಬಾ ಮಾತಾಡಿದ್ರು ಅವಾಗ ನನಗೆ. ಸೊ ಇವ್ರ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು, ಏನಾದ್ರೂ ಪರವಾಗಿಲ್ಲ ನಾರ್ಮಲ್ ಮಾಡ್ಸ್ಕೊಂಡೇ ಬರ್ಬೇಕು, ಸಿ ಸೆಕ್ಷನ್ ಬೇಡವೇ ಬೇಡ ಅಂತ. ಸೊ ಆದ್ರೂ ನಾವು 3 days ವೇಟ್ ಮಾಡಿದ್ವಿ. 3 days ನೋವು ಪಟ್ಟೆ ನಾನು, ಆಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಡಾಕ್ಟರ್ ಹತ್ರ ಹೋದ್ಮೇಲೆ, ಬೇಡ ವೆಡ್ನೆಸ್ಡೇ ನೈಟ್ ಅಲ್ವಾ, ವೆಡ್ನೆಸ್ಡೇ ಥರ್ಸ್ಡೇ ಮಾರ್ನಿಂಗ್ ನಾವು ಡಾಕ್ಟರ್ ಹತ್ರ ಕನ್ಫರ್ಮ್ ಆಗಿ ಹೇಳಿದ್ದು, ಇಲ್ಲ ನಮಗ್ ಮಾಡ್ಬಿಡಿ ಸಿ ಸೆಕ್ಷನ್ ಅಂತ. ಅದಾದ್ಮೇಲೆ ಇವ್ರ ಅತ್ತಿಗೆಗೆಲ್ಲ ಕೇಳಿದ್ದಾರೆ. ಸೊ ನಮ್ಗೆ ಅತ್ತೆ ಮಾವ ಯಾರಿಲ್ಲ. ಸೊ ಇವ್ರ ಅತ್ತಿಗೆನೆ ನಮಗ್ ತಾಯಿ, ಅವ್ರ ಅಣ್ಣನೇ ನಮ್ಗೆ ತಂದೆ ಸಮಾನ. ಸೊ ನಾವು ಫೋನ್ ಮಾಡಿ ಕೇಳಿದಾಗ, ಇನ್ನೂ ಡಿಲೇ ಮಾಡೋದ್ ಬೇಡ ಕೃಷ್ಣ, ಮಗು ನೀರ್ ಕುಡ್ಬಿಟ್ಟಿರತ್ತೆ, ಫಸ್ಟ್ ನೀವು ಡೆಲಿವರಿ ಮಾಡಿಸ್ಬಿಡಿ, ಪರವಾಗಿಲ್ಲ. ಅವಳು ಬಂದು ನಮ್ಮ ಮನೇಲಿ ಆರೆ ಗುದ್ಲಿ ತೆಗ್ದು ಅಗಿಯೋ ಕೆಲ್ಸ ಏನ್ ಕೊಡಲ್ಲ ನಾವು, ಇದೇ ಅಂದಿದ್ದವರು. ಆರೆ ಗುದ್ಲಿ ತಗೊಂಡು ಒಲಿಯೋ ಅಂತ ಕೆಲ್ಸ ಏನು ಇಲ್ಲ ಅಂತ ಹೇಳಿ ಮಾಡಿಸ್ಬಿಡಿ ಸಿ ಸೆಕ್ಷನ್ ಅಂತ. ಸರಿ, ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಇವ್ರು, ಇಲ್ಲ ಮಾಡಿ ಮೇಡಮ್ ಅಂತ ಅವ್ರು ಮಾಡೋದೇ ಇಲ್ಲ ಅಂತ. ಹೌದು, ಒಬ್ಬ ಡಾಕ್ಟರ್ ಹೇಳಿದ್ರು, ಇನ್ನೊಂದ್ ದಿವಸ ವೇಟ್ ಮಾಡಿ, ಆಕ್ಚುಲಿ 3 ದಿವಸ ವೇಟ್ ಮಾಡಿ, ಇನ್ನೊಂದ್ ದಿವಸ ವೇಟ್ ಮಾಡಿ ಟ್ರೈ ಮಾಡೋಣ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆಲ್ರೆಡಿ 3 days ಪೇನ್ ಇರೋದ್ರಿಂದ ನಾವು ಡಿಸೈಡ್ ಮಾಡಿದ್ವಿ, ಅಯ್ಯೋ ಬೇಡಪ್ಪ, ಮಗುಗೆ ಇನ್ ಕೇಸ್ ಏನಾದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂದ್ಬಿಟ್ಟು, ಇಲ್ಲ ಮೇಡಮ್ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನೀವು ಸಿ ಸೆಕ್ಷನ್ ಮಾಡಿ ಅಂತ ಹೇಳಿದ್ಕೆ ಲಾಸ್ಟ್ 8:30 9 ಗಂಟೆ ಒಪ್ಕೊಂಡ್ರು. 9:30ಗೆ ಒಪ್ಕೊಂಡಿದ್ದವ್ರು, 9:30ಗೆ ಒಪ್ಕೊಂಡ್ರು. ಅದಾದ್ಮೇಲೆ ನನ್ಗೆ ಅದ್ ಏನೇನೋ ಪ್ರೊಸೀಜರ್ ಎಲ್ಲ ಇರುತ್ತಲ್ಲ, ಟ್ಯೂಬ್ ಕನೆಕ್ಟ್ ಮಾಡೋದಾಗಿರ್ಲಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದಾಗ ನನಗೆ ಭಯ. ಇವ್ರು ಅವಾಗೆಲ್ಲ ಇವಾಗ ತರ ಒಳಗಡೆ ಎಲ್ಲ ಬಿಡೋದೆಲ್ಲ ಸೀನ್ ಇಲ್ಲ ಬಿಡಿ. ಇವಾಗಾದ್ರೆ ಗಂಡ ಪಕ್ಕದಲ್ಲಿ ಇರ್ತಾರೆ ಡೆಲಿವರಿ ಆಗ್ಬೇಕಾದ್ರೆ ಹೆಂಡತಿಗೆ, ಬಟ್ ಅವಾಗೆಲ್ಲ ಈ ತರದ್ ಇಲ್ವೇ ಇಲ್ಲ. ಒಳಗಡೆ ಸೇರಿಸಲ್ಲ, ನಮ್ಗೊಂಚೆರಗಡೆ ಹಾಕಿಬಿಟ್ಟು ಆಚೆ ಕಡೆ ಕುಣಿಸ್ತಾ ಇದ್ರು. ಹೋದೆ ಒಳಗಡೆ, ಆಪರೇಷನ್ ಥಿಯೇಟರ್ ಅಲ್ಲಿ, ಅಲ್ಲೂ ಡಾಕ್ಟರ್ ಬೈತಾ ಇದ್ರು, ಏನೇ ನೀನು ಇವತ್ತೊಂದಿನ ತಡ್ಕೊಳಕ್ ಆಗಲ್ವಾ ನಿನ್ಗೆ ಅಂತ, ಹಿಂಗೇನೆ ಬೈದ್ರು. ಡೆಲಿವರಿ ಆದ್ಮೇಲೂ ಅಷ್ಟೇನೆ, ಅವ್ರು ಹಿಂಗೆ ನನ್ ಕೆನ್ನೆ ಹಿಂಗ್ ಹಿಡ್ಕೊಂಡ್ಬಿಟ್ಟು, 1 ದಿನ ವೇಟ್ ಮಾಡಿದ್ರೆ ನಿಂಗ್ ನಾರ್ಮಲ್ ಮಾಡ್ತಾ ಇರ್ಲಿಲ್ವಾ ನಾನು, ಹಿಂಗೆ ಅಂದಿದ್ದು. ಅಷ್ಟು ಒಳ್ಳೆ ಡಾಕ್ಟರ್, ನಿಜವಾಗ್ಲೂ ಅಂತ ಡಾಕ್ಟರ್ ಪಡಿಯಕ್ ಪುಣ್ಯ ಮಾಡಿದ್ವಿ. ಆಮೇಲೆ ಅವ್ರ ಕೈಯಲ್ಲಿ ಡೆಲಿವರಿ ಮಾಡ್ಸಿರೋ ಎಲ್ಲಾ ಮಕ್ಳು ನನ್ ರಿಲೇಟಿವ್ಸ್ ಅಲ್ಲಿ ನೋಡಿನೇ ನಾನು ಅವ್ರ ಹತ್ರ ಹೋಗಿದ್ದು. ಆಕ್ಚುಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ. ನಮ್ಮ ತಾಯಿ ಮನೆಗೆ, ನೀನು ಹತ್ರ ಇರೋ ಹಾಸ್ಪಿಟಲ್ ಅಲ್ಲಿ ಮಾಡ್ಸ್ಕೋಬೇಕಿತ್ತು, ನೀನ್ ಇಷ್ಟು ದೂರ ಹಾಕ್ಬಿಟ್ರೆ ಹೆಂಗೆ ಅಂತ ನಮ್ಮ ಮನೆಯವರೇ ಒಪ್ಕೊಂಡಿರ್ಲಿಲ್ಲ. ಬಟ್ ನಾನು ನಮ್ಮ ಯಜಮಾನ್ರು ಫೈಟ್ ಮಾಡಿ ಆ ಹಾಸ್ಪಿಟಲ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಹೋಗಿದ್ ನಾವು. ಅವ್ರ ಮನೆಯವ್ರಿಗೆ ಏನಂತಂದ್ರೆ, ಹತ್ರ ಹಂಗ್ ಬಂದ್ ಹಂಗ್ ಹೋಗ್ಬೋದು, ದೂರ ಅಂದ್ರೆ ಹೋಗ್ ಬರಕ್ ಕಷ್ಟ ಅಂತಷ್ಟೇ. ಅವ್ರ ಡಾಕ್ಟರ್ ನೋಡಿಲ್ಲ, ಮನೆ ದೂರ, ಹಾಸ್ಪಿಟಲ್ ತುಂಬಾ ದೂರ ಇತ್ತು. ಬಟ್ ನಾನು ಡಾಕ್ಟರ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ. ಬಟ್ ಅವ್ರು ಹಂಗೆ ಆಯ್ತು. ಅವ್ರ ಕೈಯಲ್ಲಿ ಏನ್ ಡೆಲಿವರಿ ಮಾಡ್ಸಿದಾರಲ್ಲ ಮಕ್ಳು, ಅವ್ರಿಗೆ ಎಲ್ಲಾರು ತುಂಬಾ ಹೆಲ್ದಿ, ಆಮೇಲೆ ತುಂಬಾ ಚುರುಕು. ಅಂದ್ರೆ ನೀವ್ ಈ ಮಾತು ಎಷ್ಟು ಸರಿ ಎಷ್ಟು ತಪ್ಪು ನಂಗೆ ಗೊತ್ತಿಲ್ಲ, ಬಟ್ ಡೆಲಿವರಿ ಮಾಡಿಸ್ಕೊಳ್ಳೋ ಕೈ ಒಂದಿರುತ್ತೆ ಗೊತ್ತಾ, ಅದು ತುಂಬಾ ಒಳ್ಳೆ ಕೈ ಆಗಿರ್ಬೇಕು. ಸೊ ನಾನ್ ನೋಡಿರೋ ಪ್ರಕಾರ ಆ ಮೇಡಮ್ ಡೆಲಿವರಿ ಮಾಡ್ಸಿರೋ ಮಕ್ಳೆಲ್ಲ ಚೂಟಿ.
ಮಕ್ಳೆಲ್ಲಾರುನು. ಸೊ ಅದೊಂದು ಆಸೆ ಇತ್ತು. ಇವಾಗ ನೋಡಿದ್ರೆ ಅವ್ರ ಕೈಗುಣ, ನನ್ ಮಗನ್ ಎಷ್ಟು ಚುಟಿ ಇದಾನೆ ಹೇಳ್ಕೋಬಾರ್ದು. ಕಂಪೇರ್ ಅದರ್ ಮಕ್ಳು ಅಂತ ಅಂದಾಗ ನನ್ ಕೈ ಒಂದ್ ಸ್ವಲ್ಪ ನನ್ನ ಮಗನ್ ಕೈ ನನ್ ಕೈ ಸ್ವಲ್ಪ ಮುಂದೆನೆ ಇದೆ. ಸೊ ಅದು ಖುಷಿ ಆಗತ್ತೆ. ಆಪರೇಷನ್ ಥಿಯೇಟರ್ಗೆ ಹೋಗಿದೀವಿ, ಇವ್ರ ಆಚೆ ಇದಾರೆ, ನನ್ನನ್ನ ಒಳಗಡೆ ಮಲಗಿಸಿದ್ದಾರೆ. ನನಗೆ ಎಲ್ಲ ಗೊತ್ತಾಗ್ತಾ ಇದೆ. ಅವರು ಸರ್ಜರಿ ಮಾಡೋದು, ಡಾಕ್ಟರ್ ಮಾತಾಡೋದು, ಬೈತಾ ಇದಾರೆ ನನಗೆ, ಇನ್ನು ಒನ್ ಡೇ ವೆಯ್ಟ್ ಮಾಡಕ್ ಆಗ್ತಿರ್ಲಿಲ್ವಾ ನಿನ್ಗೆ ಅಂತ ಹಿಂಗ್ ಹಿಡ್ಕೊಂಡು. ನನ್ಗೆ ಒಂಥರ ನಮ್ ತಾಯಿ ನೋಡ್ದಂಗ ಅನ್ಸ್ಬಿಡ್ತಾ ಡಾಕ್ಟರ್ ನೋಡಿದಾಗ. ಆಮೇಲೆ ಡೆಲಿವರಿ ಆಯ್ತು. ಪಾಪುನ ಹಿಂಗ್ ತೆಗೆದು 3 kg 800 ಗ್ರಾಮ್ ಇದ್ದ. ದಿಷ್ಟಿ ಆಗ್ಬಹುದು ಮೇ ಬಿ. ಅಷ್ಟ್ ಚೆನ್ನಾಗಿ ನಮ್ ಯಜಮಾನ್ರು ಸಾಕಿದ್ರು, ನಾನಲ್ಲ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನನಗೆ ಊಟದಿಂದ ಹಿಡಿದು, ಬಟ್ ಪ್ರೆಗ್ನೆನ್ಸಿಲೂ ನಾವು ನೋವು ತಿಂದಿದೀವಿ. ಅದು ಹೇಳ್ಕೋಬಾರ್ದು. ಅದೆಲ್ಲ ಬೇಡ ಬಿಡು, ಅದೆಲ್ಲ ಹೇಳ್ಕೋಬಾರ್ದು. ಬಟ್ ನೋವು ತಿಂದಿದ್ದೀನಿ. 4 ಪ್ರೆಗ್ನೆನ್ಸಿ ಆಗಿ 4 monthsಗೆ ನಾನು ಶುರುವಾಯ್ತು ನನಗೆ. ಅಂದ್ರೆ ಸರ್ಟನ್ ಟೈಮ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಫೇಸ್ ಅಂತ ಇರುತ್ತೆ ಗೊತ್ತಾ. ಆ ಟೈಮ್ ಅಲ್ಲಿ ನನಗೆ 4 months ತುಂಬಾ ನೋಡಿದೆ ನಾನು ಪ್ರೆಗ್ನೆನ್ಸಿಲಿ. ತುಂಬಾ ನಾನ್ ನನ್ಗೆ ಹೇಳ್ಕೊತಾ ಇಲ್ಲ, ಬಟ್ ತುಂಬಾ ನೋಡಿದೀನಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಡೆಲಿವರಿ ಕನ್ಫರ್ಮ್ ಆದಾಗಿಂದನು ನಾನೇನಾದ್ರೂ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೆ, ಚೆನ್ನಾಗಿದ್ದೆ ಅಂತಂದ್ರೆ ಇದೊಬ್ರೆ ಕಾರಣ. ಇವರಿಂದಾನೇ ನಾನು ನನ್ನ ಮಗುನ 3.5 kg ಮೇಲೆ ಅಷ್ಟ್ ಚೆನ್ನಾಗಿ ದಿನ ರಾತ್ರಿ ನನಗೆ ದಾಳಂಬ್ರಿ ಜ್ಯೂಸ್ ಮಾಡ್ಕೊಡೋರು. ನಾನೇ ಮಾಡ್ಕೊಟ್ಟಿದ್ದೀನಿ, ಇವ್ರೇ ಯಾರು ಮಾಡ್ಕೊಟ್ಟಿಲ್ಲ. ದಾಳಂಬ್ರಿ ಜ್ಯೂಸ್ ಅದ್ರ ಜೊತೆಗೆ ಅದೇ ಹೇಳ್ತಾ ಇದೀನಿ ನಾನು. ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ವಲ್ಲಮ್ಮ, ಕೇಸರಿ ಹಾಲು. ಕೇಸರಿ. ಇವತ್ ನನ್ ಮಗ ಅಷ್ಟು ಕೆಂಪಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಯಜಮಾನ್ರೆ. ತುಂಬಾ ನೋಡ್ಕೊಂಡಿದ್ದಾರೆ. ಊಟ ಮಾಡಿ ನಾನು ಅಷ್ಟ್ ನಾನು ತುಂಬಾ ಜನ ಹೇಳ್ತಿರಲ್ವಾ ತಾಯಿ ಸಾಕ್ತಾಳ ಮಗುನಂತ. ಚಾನ್ಸೇ ಇಲ್ಲ. ತಂದೆ ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿ ಮಗು ತುಂಬಾ ಚೆನ್ನಾಗಿರುತ್ತೆ. 3.5 kg ಇತ್ತು. 3.5 kg ಇನ್ನೂ ಜಾಸ್ತಿನೇ. ಸೊ ಹೆಂಗೆ ಸಿ ಸೆಕ್ಷನ್ ಅಂದ್ರೆ ನಮ್ಮ ಯಜಮಾನ್ರೆ ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ನಿಂಗ್ ನಾರ್ಮಲ್ ಆಗ್ತಾ ಇದ್ದಿದ್ ಕಷ್ಟ ಬಿಡು, ಮಗು ತುಂಬಾ ದೊಡ್ಡದಾಗಿದೆ, ನಿಂಗ್ ಕಷ್ಟ ಆಗ್ತಾ ಇತ್ತು, ಒಳ್ಳೆ ಕೆಲ್ಸ ಆಯ್ತು ಸಿ ಸೆಕ್ಷನ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಏನಂತಂದ್ರೆ ಪರ್ಯಂತ ಸ್ವಲ್ಪ ನೀರ್ ಕುಡ್ದು ಬಿಟ್ಟಿದ್ದ ಅಷ್ಟೊತ್ತಿಗೆನೆ. ಸೊ ಡೆಲಿವರಿ ಮಾಡಿ ನಾನು ಎದೆ ಮೇಲೆ ಹಿಂಗ ಹಾಕಿದ್ರು, ಆವಾಗ ಒಂದು ಮುತ್ತಿಡ ಒಂದು ಟೈಮ್ ಇದೆಲ್ಲ, ಗೋಲ್ಡನ್ ಮೂಮೆಂಟ್. ಇವ್ರ ಆಚೆ ವೆಯ್ಟ್ ಮಾಡ್ತಾ ಇದಾರೆ. ಸೌಂಡ್ ಬಂತು, ಕೇಳ್ಸಿರುತ್ತಲ್ಲ ನಿಮ್ಗೆ ಸೌಂಡ್ ಬಂತು ನೋಡಿ. 8 ವರ್ಷ ಆಗಿದೆ, ನಾವು 7 ವರ್ಷ. ಬಟ್ ಇನ್ನು ನಮ್ ಕಣ್ ಮುಂದೆ ಅದ್ ಕಟ್ಟದಂಗಿದೆ ಅಲ್ವರಿ. ಅವ್ರ ಮಗು ತಂದ್ ಕೊಟ್ಟಿದ್ದು, ನನ್ನನ್ ಕರ್ಕೊಂಡ್ ಹೋಗಿದ್ದು, ನನ್ ಮಗು ನೋಡಕ್ ಓಡೋಗಿದ್ದು. ನನ್ ನೋಡಕ್ ಬಂದಿಲ್ಲ, ಅವ್ರ ಮಗನ ಹತ್ರ ಓಡೋಗಿದಾರೆ ಬಿಟ್ಟು. ಇವ್ರು ನೋಡಕ್ ಅವ್ರ ಅಮ್ಮ ಇದಾರೆ, ನನ್ ಮಗನ್ ನೋಡಕ್ ಯಾರು ಇರ್ಲಿಲ್ಲ, ಅದಕ್ಕೆ ನಾನು ಅವ್ನ ಹತ್ರ ಓಡೋದೆ. ಈಗ ನಮ್ ಎಷ್ಟೋ ಸಲ ಆಗ್ಯದ ಗ್ಯಾಪ್ಸ್ತಾರೆ. ಮಗು ಆಗಿದ ತಕ್ಷಣ ನನ್ಗೆ ಏನಾಗಿದೆ ಅಂತ ನೋಡಕ್ ಬಂದಿಲ್ಲ, ಡೆಲಿವರಿ ಆಗಿ ಐಸಿಯು ಅಲ್ಲಿ ಹಾಕಿರ್ತಾರಲ್ವಾ, ಅಲ್ಲಿ ಫಸ್ಟ್ ಬಂದಿದ್ದು ನಮ್ ತಾಯಿ ನನ್ನನ್ನ ನೋಡಕ್ಕೆ. ನಾನು ಕೇಳ್ತದೆ ಎಲ್ಲಮ್ಮ ಇವ್ರು ಅಂದ್ರೆ, ಅಯ್ಯೋ ಮಗು ಹತ್ರ ಇದಾರ್ ಕಣೆ, ಮಗು ಏನೋ ನೀರ್ ಕುಡ್ದಿದ್ಯಂತೆ, ಮಗು ಹತ್ರ ಇದ್ದಾನೆ ಅಂತ. ನಾನ್ ನೋಡ್ದ, ನನ್ನನ್ ನೋಡಕ್ ಫಸ್ಟ್ ಬಂದ್ ಮಗು ಹತ್ರ ಓಡೋಗಿದ್ದಾರೆ ಅಂತ. ಅಲ್ಲೂ ಬೇಜಾರಾದ್ರೂ ಅಲ್ಲಿ ಇನ್ನೊಂದ್ ಖುಷಿ ಏನ್ ಗೊತ್ತಾ, ಆ ತಕ್ಷಣ ನನ್ಗೆ ಏನೇ ಆಗಿದ್ರು ನನ್ ಗಂಡ ನನ್ ಮಗುನ್ ಸಾಕ್ತಾ ಇದ್ರು ಅನ್ನೋದು ಖುಷಿ ಬಿಡ್ತು. ಆ ತರ ಅನ್ನಿಸ್ತು ನನಗೆ. ಅಷ್ಟು ಪ್ರೀತಿ ಇವಾಗ್ಲೂ ಅಷ್ಟೇನೇನೆ. ನಾನು ಅವ್ರ ಅಪ್ಪ ಇದ್ದಾಗ ತೀರಾ ಕಡಿಮೆ ಬೈಯೋದು ಹೊಡಿಯೋದು ನನ್ನೇ ಹೊಡಿತಾರೆ. ಅಂದ್ರೆ ಮಕ್ಳಿಗೆ ಆತರ. ಅದಾದ್ಮೇಲೆ ಐಸಿಯುಗೆ ಹಾಕ್ತಾರೆ ಮಗುನ, NICUಗೆ. ಸೊ NICU ಅಷ್ಟೇನೆ. ನಾನ್ ಅಲ್ಲಿ ಕಷ್ಟಪಟ್ಟಿದ್ದೀರಾ ಕಡಿಮೆ, 20% ಅಷ್ಟೇ ಗೈಸ್. ಯಾಕಂದ್ರೆ ನನಗೆ ಸ್ಟಿಚಸ್ ಪೇನ್, ಎದ್ದೊಳಕ್ ಆಗ್ತಾ ಇರ್ಲಿಲ್ಲ, ಬ್ರೆಸ್ಟ್ ಫೀಡ್ ಮಾಡಕ್ ಕಷ್ಟ ಆಗ್ತಾ ಇತ್ತು ನನಗೆ, ಹಾಲ್ ಪ್ರೊಡ್ಯೂಸ್ ಆಗ್ತಾ ಇರ್ಲಿಲ್ಲ. ಇವೆಲ್ಲಾ ಪ್ರಾಬ್ಲಮ್ ಇದ್ರುವೆ NICU ಹತ್ರ ಯಾರಾದ್ರೂ ಒಬ್ರು ಮನುಷ್ಯರು ಮಗುಗೋಸ್ಕರ ಅಂದ್ರೆ ಒಳಗಡೆ ಬಿಡೋದಿಲ್ಲ, ಆಚೆನೆ ಕೂತಿರ್ಬೇಕು ಇವ್ರೊಬ್ರೆ. ಮಗು ಅಳ್ತಾ ಇದ್ಯಾ ಮೇಡಮ್, ನಮ್ ಮಗು ಅಳ್ತದೆ. ಆ ನರ್ಸ್ ಎಷ್ಟು ಕಂಪ್ಲೇಂಟ್ ಮಾಡೋರು, ಮೇಡಮ್ ನಮ್ ಮಗು ಅಳ್ತದೆ, ಒಂದ್ ಸ್ವಲ್ಪ ನೋಡಿ. ಸರ್ ಇಲ್ಲ ಸರ್ ನಿಮ್ ಮಗು ಅಲ್ಲ ಸರ್, ಬೇರೆ. ಇಲ್ಲ ಅದು ಅಳು ನಮ್ ಮಗುದೆ ಅಂತ. ದಿನಕ್ಕೆ ದಿನಕ್ಕೆ ಇವ್ರು ಎಷ್ಟ್ ಸತಿ ನೋಡಕ್ ಹೋಗಿರ್ಬೋದು ನೀನು? 2 minutes ಮೇಡಮ್ ನೋಡ್ಕೊ ಬಂದ್ಬಿಡ್ತೀನಿ. 2 minutes ಹಿಂಗೇನೆ. ಸರ್ ಹಿಂಗ್ ಬರ್ಬಾರ್ದು ಸರ್, ಬೇರೆ ಮಕ್ಳೆಲ್ಲ ಇನ್ಸ್ಪೆಕ್ಷನ್ ಆಗುತ್ತೆ ಸರ್. ಇಲ್ಲ ಮೇಡಮ್. ಮತ್ತೆ ಈ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಹಾಲ್ ತಗೊಂಡ್ ಹೋಗ್ತಾರಲ್ಲ, ಯೂಶಲಿ ನರ್ಸ್ಗಳು ತಗೊಂಡ್ ಹೋಗ್ತಾರೆ. ಇವ್ರು ಆ ಗ್ಯಾಪ್ ಅಲ್ಲಾದ್ರೂ ಮಗು ನೋಡ್ಬೋದಲ್ಲ ಅಂತ ಇವ್ರು ನನ್ನನ್ ಬೈತಾ ಇದಾರೆ. ಹಾಲು ಕೊಡು ಮಗುಗೆ, ಮಗು ಅಳ್ತಾ ಇದೆ ಅಲ್ಲಿ, ಪ್ಯಾಕೆಟ್ ಅಲ್ಲಿ ಯಾರಾದ್ರೂ ಕುಡ್ಸ್ತಾರಾ, ಕಷ್ಟ ಆದ್ರೂ ಪರವಾಗಿ
ನನಗೆ ರೀ ಆಗ್ತಾ ಇಲ್ಲ ರೀ ನನ್ನ ಕೈಲಿ ಅಂತ. ಇಲ್ಲ 2 ಹನಿ ಕೊಡು ಸಾಕು ಅಂತ ಲಿಟ್ರಲಿ ಅವರು 2 ಹನಿ ಆದ್ರೂ ಸಾಕು ಮಾಡ್ಕೊಡು ಬೇಗ ಅಂತ. ಆಮೇಲೆ ಹಂಗೋ ಹಿಂಗೋ ಮಾಡಿ 2 days ಅಲ್ಲೋ ಇದ್ದಿದ್ದು ಮಗು, 2 days ಇದ್ದ. ಸೊ ಆಫ್ಟರ್ 2 days ಆದ್ಮೇಲೆ ಮಗು ನಮ್ ಕೈಗೆ ಬಂತು. ಸೊ ಗುರುವಾರ February 21 ಪರ್ಯಂತ ಡೆಲಿವರಿ ಆಗಿದ್ದು. ಬಟ್ ನಾರ್ಮಲ್ ಆಗಿ ನಾನು ಫಸ್ಟ್ ಬ್ರೆಸ್ಟ್ ಫೀಡ್ ಮಗುಗೆ ಮಾಡಿಸಿದ್ದು 2 days ಅಂದ್ರೆ 23rd ವ್ಯಾಕ್ಸಿನೇಷನ್ ಎಲ್ಲ ಹಾಕಿ ಅದಾದ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ. ಅವತ್ತಿಂದ ಇವಾಗ 7 ವರ್ಷ ಅಲ್ವರಿ ನನ್ ಮಗನಿಗೆ. ಏನ್ 21st ಬಂತಲ್ಲ, 8 ವರ್ಷ 8 ವರ್ಷ ಹಿಂಗ್ ಚಿಟ್ಕೆ ಹೊಡಿಯೋ ತರ ಆಗೋಯ್ತು. ಬಟ್ ಆ ಫೇಸ್ ಇದೆಯಲ್ಲ ಗೈಸ್, ಯಾರು ಇಲ್ಲ ಅಂತಂದ್ರು, ತವ್ರು ಇರ್ಲಿ ಗಂಡನ ಮನೆಯವ್ರು ಇರ್ಲಿ, ಯಾರೇ ಇರ್ಲಿ ಇಲ್ದೇ ಇರ್ಲಿ, ಗಂಡ ಅನ್ನೋ ಒಂದು ಬ್ಯಾಕ್ ಬೋನ್ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ಅವತ್ತಷ್ಟು ನೋವು ನಾನು ಸಹಿಸ್ಕೊಂಡಿದೀನಿ ಅಂತಂದ್ರೆ ನಮ್ಮ ಯಜಮಾನ್ರಿಗೋಸ್ಕರ. ನಮ್ಮ ಯಜಮಾನ್ರದು ಕುಡಿ ನಾನು ಹೊಟ್ಟೆಲಿ ಇತ್ತಲ್ವಾ, ಸೊ ನಂಗೊಂದ್ ಜವಾಬ್ದಾರಿ ಇತ್ತು ಆ ಮಗು ಅವ್ರಿಗೆ ಒಪ್ಪಿಸ್ಬೇಕು ಅಂತ. ಸೊ ಫೈನಲಿ ನಾನು ಒಪ್ಪಿಸ್ದೆ. ಬಟ್ ರಿಗ್ರೆಟ್ ಅಂತೂ ಇಲ್ಲ ಗೈಸ್ ನನಗೆ. ಕೆಲವೊಬ್ಬರ ಬರ್ತ್ ಕಂಡೀಷನ್ ಹಿಂಗಿರುತ್ತಂತೆ, ಡಾಕ್ಟರ್ ಹೇಳಿದ್ದು. ಇಲ್ಲ ಬೇರೆಯವ್ರದೆಲ್ಲ ಕಂಡೀಷನ್ 4-5 ದಿವಸ ವಯಸ್ಸಲ್ಲಿ ಇರ್ತಲ್ಲ, ಅವರು 5-6 ದಿವಸ ಆದ್ರೂ ಅಲ್ಲ ಡಾಕ್ಟರ್ ಹೇಳಿದ್ರಲ್ಲ, ಇಲ್ಲ ಕೆಲವೊಬ್ಬರಿಗೆ ಪೇನೇ ಬರೋದಿಲ್ಲ, 36 weeks ಕಂಪ್ಲೀಟ್ ಆದ್ರೂ ಪೇನ್ ಬರೋದಿಲ್ಲ. ಸೇಮ್ ನಾವು ರೀಸೆಂಟ್ ಆಗಿ ಒಬ್ರು ವಿಡಿಯೋ ನೋಡಿದಾಗ ಸೇಮ್ ಅವ್ರದ್ದು ಹೇಗಾಯ್ತೋ ನಮ್ದು ಅದೇ ತರನೇ. ಆಮೇಲೆ ಡಾಕ್ಟರ್ ಹೇಳ್ತಾ ಇದ್ರು ಪರವಾಗಿಲ್ಲ, ಓಕೆ ಮಗು ಚೆನ್ನಾಗಿದೆ ಅಲ್ಲ, ನನ್ ಪೇಷಂಟ್ ಹೆಂಗಿದ್ದಾಳೆ ಅಂತ ಕೇಳ್ತಾ ಇದ್ರು. ಆಮೇಲೆ ಯಾವ ಡಾಕ್ಟರ್ಸು ಈ ತರ ಮುನ್ನೆಚ್ಚರಿಕೆ ಕೊಡೋದಿಲ್ಲ. ನಮ್ಗೆ ಹೇಳಿದ್ರು ಚೆಕಪ್ಗೆಲ್ಲ ಹೋಗ್ಬೇಕಾದ್ರೆ, ಸೆಕೆಂಡ್ ಬೇಬಿ 3 years ಗ್ಯಾಪ್ ಕೊಡಿ ಅಂತ ಓಪನ್ ಆಗಿ ಹೇಳಿದ್ರು ಅವರು. ಸರ್ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಬೇಬಿಗೆ 3 years ಆದ್ರೂ ಗ್ಯಾಪ್ ಕೊಡಿ ಅಂತ. ನಮ್ಮ ಯಜಮಾನ್ರು ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟು 8 ವರ್ಷ ಆಯ್ತು ಇನ್ನೊಂದು ಮಗು ಪ್ಲಾನ್ ಮಾಡಿಲ್ಲ. ಆಕ್ಚುಲಿ ಅವ್ರಿಗೂ ಆಸೆ ಇತ್ತು ಇನ್ನೊಂದು ಮಗು ಬೇಕು ಅಂತ ಇತ್ತು. ಸದ್ಯಕ್ಕೆ ಇವ್ರಿಗೆ ಸಿ ಸೆಕ್ಷನ್ ಆಗಿದೆ, ಪ್ಲಸ್ ಅದ್ರ ಜೊತೆ ಇನ್ನೊಂದು 2 ಸಿ ಸೆಕ್ಷನ್ ಪ್ರಾಬ್ಲಮ್ ಆಗಿದೆ, ಸರ್ಜರಿ ಆಗಿದೆ. ಆ ಸರ್ಜರಿ ಜೊತೆಗೆ ಇನ್ನೊಂದು ಬೇಡ ಅಂದ್ಬಿಟ್ಟು, ಯಾಕಂದ್ರೆ ಇವ್ರ ಮುಖ್ಯ. ಹೆಂಗೋ ಒಂದ್ ಮಗು ಇದೆಯಲ್ಲ, ಆ ಮಗುನ ಸಾಕು, ಒಬ್ರಿಗೆ ಎಲ್ಲಾ ಜವಾಬ್ದಾರಿ ಕೊಟ್ಟು ನಾವ್ ಏನ್ ಇಬ್ರು ಮಕ್ಳು ಪ್ರೀತಿ ಇವರೇ ಮಾಡ್ಕೊಡಿವಿ, ಇಬ್ರು ಮಕ್ಳು ಕೂಡ ಒಬ್ನಿಗೆ ಕೊಟ್ಟರು ಸಾಕಂತ ಅನ್ಕೊಂಡಿದ್ವಿ. ಸಾಕು, ಒಬ್ನೇ ಮಗನ ಸಾಕು ಸದ್ಯಕ್ಕೆ. ಓಕೆನಾ? ಸೊ ಹಿಂಗಾಯ್ತು ಗೈಸ್. ಅಂತೀವಿ ನಾವು ನಾರ್ಮಲ್ಲೇ ಆಗ್ಬೇಕು ಅಂತ, ಬಟ್ ದೇವರ ಮೇಲಿರ್ತಾನಲ್ಲ ಭಗವಂತ ಬರ್ದ್ ಕಳ್ಸ್ಬಿಟ್ಟಿರ್ತಾನೆ. ಆಮೇಲೆ ಚುಚ್ಚಿ ಮಾತಾಡೋದ್ ಬಿಟ್ಬಿಡಿ. ಅಯ್ಯೋ ಸಿ ಸೆಕ್ಷನ್, ನಾರ್ಮಲ್ ಗಿಂತ ಸಿ ಸೆಕ್ಷನ್ ಎಷ್ಟು ಕಷ್ಟ ಇರುತ್ತೆ. ಹೌದು, ತುಂಬಾ ಕಷ್ಟ ಆಗುತ್ತೆ. ಇಂಜೆಕ್ಷನ್ಸ್ ಎಲ್ಲ ಹಾಕಿ ಅವ್ರಾದ್ರೂ ಇಷ್ಟು ಕಟ್ ಮಾಡ್ತಾರ ಅಷ್ಟೇನೆ. ಬಟ್ ಸಿ ಸೆಕ್ಷನ್ಗೆ ಏನಿಲ್ಲ ಅಂತಂದ್ರು ಒಂದು 2-3 ಇಂಚಸ್ ಇಲ್ಲಿ ಹೊಟ್ಟೆ ಇಲ್ಲಿಂದ ಇಲ್ಲಿವರೆಗೂ ಕುಯ್ದಿದ್ರು ನನಗೆ. ಅದು ಹೀಲ್ ಆಗಕ್ಕೆ ಎಷ್ಟು ಟೈಮ್ ತಗೋತು. ಬಟ್ ನನ್ನ ಬಾಣಂತರ ತುಂಬಾ ಚೆನ್ನಾಗಾಯ್ತು. ಇವರು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕೇರ್ ಮಾಡಿದ್ರೋ ಅದ್ರ 2ರಷ್ಟು ಪಾಪ ನಮ್ಮ ಅತ್ತಿಗೆ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು. ಇವ್ರಿಗೊಂದ್ ಧೈರ್ಯ ಬಂದಿದ್ದೆ ನಮ್ಮ ಅತ್ತಿಗೆ, ನೋಡ್ಕೋತಾರೆ ಅವರು ಅಂತ. ಅವಾಗ ಇವರು ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ತು ಪರ್ಯಂತ ಹುಟ್ಟಿದ್ಮೇಲೆ. ಸೊ ಲೈಫ್ ಈ ತರ ಹಿಂದೆ ತಿರುಗಿ ನೋಡೋ ತರ ಮಾಡ್ಲಿಲ್ಲ. ಭಗವಂತನ ಆಶೀರ್ವಾದ, ಮುಂದೆ ಹೋಗ್ತಾ ಇದೀವಿ. ನಿಮ್ಮ ಆಶೀರ್ವಾದ ಇದೇ ತರ ಇದ್ರೆ ಇನ್ನು ಮುಂದೆ ಇನ್ನೂ ಸಕ್ಸಸ್ ಅನ್ನ ನಿಮ್ ಜೊತೆಗೆ ಹಂಚ್ಕೋತೀವಿ. ಸೊ ಇದಾಗಿತ್ತು ನಮ್ಮ ಡೆಲಿವರಿ ಸ್ಟೋರಿ. ಮತ್ತೆ ಒಂದು ವಾರದಿಂದ ಕೇಳ್ತಾ ಇದ್ದೀನಿ ನನಗೆ ಈಗಲೂ ಟೈಮ್ ಇಲ್ಲ ಮಾತಾಡಕ್ಕೆ, ಕಾಲ್ಸ್ ಬರ್ತಾ ಇದೆ, ನೀವು ನೋಡ್ತಾ ಇದೀರಾ ಅಲ್ವಾ. ಬಟ್ ಇದು ಇಬ್ರು ಶೇರ್ ಮಾಡಿದ್ರೆ ಆ ಒಂದು ವಿಡಿಯೋ ಸ್ಯಾಟಿಸ್ಫೈ ಆಗೋದಲ್ವಾ. ಸೊ ಅದಕ್ಕೇನೆ. ಸೊ ಯಾರು ಹೇಳ್ಬಿಡಿ ಗಂಡ್ ಮಕ್ಳಿಗೆ, ಯಾರಾದ್ರೂ ಗಂಡ್ ಮಕ್ಳಿಗೆ ಸ್ಯಾಟಿಸ್ಫೈ ಅಂತಲ್ಲ, ನನಗೆ ನಮ್ಮ ಹೆಂಡತಿ ಖುಷಿ ನೋಡ್ಬೇಕಿತ್ತು, ಮಾಡ್ಬೇಕು ಒಂದು ವಾರದಿಂದ ಕೇಳ್ತಾ ಇದ್ರು. ನನಗೂ ಟೈಮ್ ಇಲ್ಲ ಆಗೋಯ್ತು ಅನ್ಕೊಂಡೆ. ನಿನ್ ಖುಷಿ ಆಯ್ತಲ್ಲ ವಿಡಿಯೋ ಮಾಡಿದ್ದು, ಬಿಡಿ ಸಾಕಷ್ಟೇ. ಅಲ್ಲ ಬೇರೆ ಗಂಡು ಮಕ್ಳಿಗೆ ಏನ್ ಹೇಳ್ತೀಯ? ಗಂಡ್ ಮಕ್ಳಿಗೆ ಅಲ್ಲಲ್ಲ, ಈ ತರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ಟಿಪ್ಸ್ ಇದ್ರೆ, ಈಗ ನೀನ್ ಮಾಡಿರೋದ್ರಲ್ಲಿ ಅಷ್ಟು ಮಾಡು ಅಂತಂದ್ರೆ ಅವ್ರು ಮಾಡಕ್ ಆಗೋದಿಲ್ಲ. ಒಂದ್ 2-3 ಟಿಪ್ ಆದ್ರೂ ಕೊಡ್ಬೇಕು. ಎಲ್ಲ ತಂದ್ರೆ ಅವ್ರಿಗೆ ಅದ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಎಲ್ರು ಇರೋದಿಲ್ವಲ್ಲ. ಇಲ್ಲ, ಕೆಲವೊಂದು 90% ಆದ್ರೂ ತಮ್ಮ ಮಕ್ಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗನ್ಬಿಟ್ಟು ನಾನೇನ್ ಹೆಚ್ಚಾಗಿ ಮಾಡಿದೆ ಅಂತೇನಿಲ್ಲ. ಮಕ್ಳು ಅಂದ್ಮೇಲೆ ತಂದೆಗೆ ಜವಾಬ್ದಾರಿ ಇರುತ್ತೆ, ಅಷ್ಟೇ ಕೇರ್ ತಗೊಂತಾರೆ, ಎಲ್ಲಾರು ತಗೊಂತಾರೆ. ಹಾಗನ್ಬಿಟ್ಟು ನಾನು ಏನ್ ಸ್ಪೆಷಲ್ ಏನಲ್ಲ, ಮಗುನ್ ತಗೊಂಡು. ಇಲ್ಲ, ನನಗೆ ಸ್ಪೆಷಲ್. ತುಂಬಾ ಆಸೆ ಇತ್ತು
ಸ್ವಲ್ಪ ಕೇರ್ ತಗೊಂಡಿರ್ಬೋದು, ಎಲ್ಲರಿಗಿನ ಸ್ವಲ್ಪ ಕೇರ್ ತಗೊಂಡಿರ್ಬೋದು. ಜಾಸ್ತಿನೇ ತಗೊಂಡಿದ್ದಾರೆ. ಯಾಕಂತಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲೇ ನಮ್ ಲೈಫ್ ಅಲ್ಲಿ ತುಂಬಾ ಅಡಲ್ಸ್ ಬಂತು. ಹೌದು, ಸ್ಟಾರ್ಟ್ ಆದ್ಮೇಲೆ ಅದನ್ನ ನೆನ್ಸ್ಕೊಳಕ್ಕೂ ನಮ್ಗೆ ಇಷ್ಟ ಇಲ್ಲ. ನಾವು ಖುಷಿಗಿದೀವಿ, ಹಿಂಗ್ ಖುಷಿಗಿರ್ತೀವಿ. ಕಹಿ ಘಟನೆ, ಖುಷಿ ವಿಚಾರ ನೆನ್ಸ್ಕೊತೀವಿ, ಬಟ್ ಕಹಿ ಘಟನೆ ನಮ್ಗೆ ಯಾರು ಎಲ್ಲ ಏನ್ ಮಾತಾಡಿದ್ದಾರೆ ಅವೆಲ್ಲ ಇದೆ ಮನ್ಸಲ್ಲಿ. ಬಟ್ ನಾವು ಯಾವತ್ತೂ ಅದನ್ನ ನೆನೆಸ್ಕೊಂಡು ಸಾಧಿಸ್ಬೇಕು ಅನ್ನೋ ತರ ನಾವ್ ಇದುವರೆಗೂ ಸಾಧಿಸಿಲ್ಲ. ಅದು ನಮ್ಮ ಪ್ಲಸ್ ಪಾಯಿಂಟ್ ನಮ್ಮಿಬ್ಬರಿಗೂನು. ಸೊ ಅಲ್ಲಿಗೆ ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಈ ರೀತಿ ನಮ್ಮ ಡೆಲಿವರಿ ಸ್ಟೋರಿ. ಲಿಟ್ರಲಿ ಒಂದು ತಾಯಿ ಮಗುಗ್ ಜನ್ಮ ಕೊಡೋದಿದ್ಯಲ್ಲ, ದಟ್ ಈಸ್ ವೆರಿ ಪ್ರೆಷಿಯಸ್ ಮೂಮೆಂಟ್. ಆದಷ್ಟು ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳು ಪ್ರೆಗ್ನೆನ್ಸಿಯಲ್ಲಿರೋರ್ಗೆ. ಕೇರ್ ಮಾಡಿ. ಈ ತರ ಒಳ್ಳೆ ಗಂಡ ಸಿಕ್ಕರೆ ಕೇರ್ ಮಾಡ್ತಾರೆ. ಆದಷ್ಟು ಕೇರ್ ಮಾಡಿ ಹೆಣ್ಮಕ್ಳಿಗೆ. ಅಂಡ್ ಹೆಣ್ಮಕ್ಳ ಶತ್ರು ಅನ್ನೋ ತರ ದಯವಿಟ್ಟು ಮಾಡಬೇಡಿ. ನೀವು ಒಂದು ಹೆಣ್ಣು, ನೀವು ಡೆಲಿವರಿ ಮಾಡಿಸ್ಕೊಂಡಿರ್ತೀರಾ, ನಿಮ್ ಮನೇಲಿ ಬಾಣಂತಿರು ಅಥವಾ ಪ್ರೆಗ್ನೆನ್ಸಿ ಲೇಡೀಸ್ ಯಾರಾದ್ರೂ ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವ್ರು ಕಮೆಂಟ್ ಓದಕ್ ರೆಡಿ ಇರ್ತಾರೆ, ಯಾಕೆ ಇವ್ರು ಇದಾರಲ್ಲ ವಿಡಿಯೋದಲ್ಲಿ, ಅದಕ್ಕೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಬೈ ಬೈ.